ಏನಿದು ಮೆಳ್ಳಗಣ್ಣು ಅಥವಾ ವಂಡರಗಣ್ಣು ಅಂತ ಹೇಳ್ತೀವಿ. ಕೆಲವರಿಗೆ ಕಣ್ಣು ಒಳಗಡೆ ತಿರುಗಿರುತ್ತೆ, ಕೆಲವರಿಗೆ ಕಣ್ಣು ಹೊರಗಡೆ ತಿರುಗಿರುತ್ತೆ, ಒಂದೇ ಕಣ್ಣಿರುತ್ತೆ, ಕೆಲವರು ಒಂದು ಕಣ್ಣಲ್ಲಿ ಈ ಥರ ಆಗಿರುತ್ತೆ, ಇನ್ನು ಕೆಲವರಲ್ಲಿ ಎರಡು ಕಣ್ಣು ಆಗಿರುತ್ತೆ, ಎರಡೂ ಸೆಂಟ್ರಿಗೆ ಬಂದು ಮೂಗು ಕಡೆಗೆ ತಿರುಗಿರುತ್ತೆ. ಜನರಲಿ ಮಕ್ಕಳು ಕರ್ಕೊಂಡು ಬರ್ತಾರೆ ಪೇರೆಂಟ್ಸು, ಬಂದು ಆವಾಗ ಫೋಟೋ ತೆಗೆದು ಬೇರೆ ತೋರಿಸ್ತಾರೆ. ನೋಡಿ ಈ ಫೋಟೋಲಿ ಎಲ್ಲೋ ಒಂದು ಕಣ್ಣು ಸ್ಟ್ರೈಟ್ ಇದೆ, ಒಂದು ಕಣ್ಣು ಇನ್ನೆಲ್ಲೋ ನೋಡ್ತಿದ್ದಾನೆ ಅವನು. ಕಣ್ಣಲ್ಲಿ ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೀವಿ. ನಾರ್ಮಲ್ ಲೆನ್ಸ್ ಏನಿದೆ ಕಣ್ಣಲ್ಲಿ ಅದು ಸ್ವಲ್ಪ ಹೀಗೆ ಮೂವ್ ಆಗುತ್ತೆ, ಕಣ್ಣು ಸ್ವಲ್ಪ ದಪ್ಪ ಆಗೋದು ಸಣ್ಣ ಆಗೋದು ಮಾಡೋದು. ಇದನ್ನು ನಾವು ಅಕಾಮಡೇಷನ್ ಅಂತ ಹೇಳ್ತೀವಿ. ನಾವು ಎಷ್ಟೋ ಮಕ್ಕಳು ಸ್ವಲ್ಪ ಕಣ್ಣು ಬೇರೆ ರೆಪ್ಪೆ ತೆಗೆದು ಮಲಗಿರುತ್ತವೆ, ತುಂಬ ಹೊತ್ತು ಓದುತ್ತವೆ, ಮಕ್ಕಳು ಓದ್ತಾರೆ, ಓದಾದ್ಮೇಲೆ ಸ್ವಲ್ಪ ಹೊತ್ತು ಕಣ್ಣು ತಿರುಗಿಬಿಟ್ಟಿರುತ್ತೆ, ಒಳಗೆ ಮೇಲ್ಗಣ್ಣು ಹಾಕ್ಬಿಟ್ಟಿರುತ್ತೆ. ಇದು ಏನು ಮಾಡೋದು? ಇವತ್ತು ನಾನೊಂದರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಈ ಮೆಳ್ಳಗಣ್ಣು. ಏನಿದು ಮೆಳ್ಳಗಣ್ಣು ಅಥವಾ ವಂಡರಗಣ್ಣು ಅಂತ ಹೇಳ್ತೀವಿ. ಸೊ ಇದು ಏನು, ಕಾರಣಗಳೇನು ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು. ಇದು ಮಕ್ಕಳಿಂದ ಹಿಡಿದು ಭಾಳ ವಯಸ್ಸಾದವ್ರಿಗೂ ನಾವು ನೋಡಿರ್ತೀವಿ, ಭಾಳ ಪರಿಚಯ ಇದೆ ನಮಗೆ ಇದ್ರ ಬಗ್ಗೆ. ಕೆಲವ್ರಿಗೆ ನಾವು ಗಮನಿಸಿದ್ರೆ ಭಾಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಕೆಲವ್ರಿಗೆ ಕಣ್ಣು ಒಳಗಡೆ ತಿರುಗಿರುತ್ತೆ, ಕೆಲವ್ರಿಗೆ ಕಣ್ಣು ಹೊರಗಡೆ ತಿರುಗಿರುತ್ತೆ, ಒಂದೇ ಕಣ್ಣಿರುತ್ತೆ, ಕೆಲವರು ಒಂದು ಕಣ್ಣಲ್ಲಿ ಈ ಥರ ಆಗಿರುತ್ತೆ, ಇನ್ನು ಕೆಲವರಲ್ಲಿ ಎರಡು ಕಣ್ಣು ಆಗಿರುತ್ತೆ, ಎರಡೂ ಸೆಂಟ್ರಿಗೆ ಬಂದು ಮೂಗು ಕಡೆಗೆ ತಿರುಗಿರುತ್ತೆ. ಹೀಗೆ ಇದನ್ನು ನಾವು ಇದರ ಡಿಪೆಂಡಿಂಗ್ ಆನ್ ಹೌ ಇಟ್ ಈಸ್ ನಾವು ಅದನ್ನು ಬೇರೆ ಥರ ಕ್ಲಾಸಿಫೈ ಮಾಡ್ಕೊಂಡು ಹೋಗ್ತೀವಿ. ಸೊ ಅದರಲ್ಲಿ ನಾವು ಭಾಳ ನಮ್ಮ ಕ್ಲಿನಿಕಲ್ಲಿ ಸುಮಾರು ಕಂಪ್ಲೇಂಟ್ ಬರೋದೇನು ಅಂತಂದರೆ, ನಾನು ಗಮನಿಸಿರೋ ಹಾಗೆ ಜನರಲಿ ಮಕ್ಕಳು ಕರ್ಕೊಂಡು ಬರ್ತಾರೆ ಪೇರೆಂಟ್ಸು, ಬಂದು ನಾನು ಗಮನಿಸ್ತೀನಿ, ಆವಾಗ ಫೋಟೋ ತೆಗೆದು ಬೇರೆ ತೋರಿಸ್ತಾರೆ. ನೋಡಿ ಈ ಫೋಟೋಲಿ ಎಲ್ಲೋ ಒಂದು ಕಣ್ಣು ಸ್ಟ್ರೈಟ್ ಇದೆ, ಒಂದು ಕಣ್ಣು ಇನ್ನೆಲ್ಲೋ ನೋಡ್ತಿದ್ದಾನೆ ಅವನು. ಈ ಥರ ಭಾಳ ಫ್ರೀಕ್ವೆಂಟಾಗಿ ಆಗ್ತಿದೆ. ನಮಗೆ ಸ್ವಲ್ಪ ನಮಗೆ ಯೋಚನೆ ಆಗ್ಬಿಟ್ಟಿದೆ, ಏನಾಗ್ಬಿಟ್ಟಿದೆ ಕಣ್ಣು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಸೊ ಇದು ಬಂದು ಹೌದು ಗಮನಿಸ್ತೀವಿ ನಾವು, ಬೆಳೆಯೋ ಮಕ್ಕಳಲ್ಲಿ ಇದು ಭಾಳ ಕಾಮನ್ನೇನೆ. ಏಕೆಂದರೆ ಕೆಲವು ಸತಿ ಏನಾಗುತ್ತೆ, ಅವರು ವೆನ್ ದೇ ಆರ್ ನಾಟ್ ಅಟೆಂಟಿವ್, ಮಕ್ಕಳು ತಮ್ಮ ಕೆಲಸದಲ್ಲಿ ತಾವಿಲ್ಲ, ಇಲ್ಲ ಸ್ವಲ್ಪ ಡ್ರೌಸಿ ಆದರೆ ಇಲ್ಲ ನಿದ್ದೆ ಬರೋ ಥರ ಇತ್ತು ಅಂತಂದರೆ ಸಹಜವಾಗಿಯೇ ಒಂದು ಕಣ್ಣು ಸ್ವಲ್ಪ ಸೈಡ್ಗೆ ಹೋಗೋದು ಅದು ಸಹಜ, ಎಲ್ಲರಿಗೂ ಆಗೋವಂಥದ್ದೇ. ಮಕ್ಕಳಲ್ಲಿ ನಾವು ಎಷ್ಟೋ ಮಕ್ಕಳು ಸ್ವಲ್ಪ ಕಣ್ಣು ಬೇರೆ ರೆಪ್ಪೆ ತೆಗೆದು ಮಲಗಿರುತ್ತವೆ, ಆದ್ದರಿಂದ ನಮಗೆ ಹಾಗೆ ಅನಿಸುತ್ತೆ, ಹಾಗೆ ಭಾಸ ಆಗುತ್ತೆ, ತೊಂದರೆ ಇಲ್ಲ. ಅದನ್ನು ಒಂದು ಹಂತದವರೆಗೆ ಇದು ಕಾಮನ್, ಒಂದು 2-3 ವರ್ಷ 3-4 ವರ್ಷದ ತನಕ ಇದಿರುತ್ತೆ. ಆಮೇಲೆ ಕಣ್ಣು ಮಸಲ್ಸ್ ಕಂಟ್ರೋಲ್ ಬಂದ ತಕ್ಷಣ ಇದೆಲ್ಲನೂ ಹೋಗ್ಬಿಡುತ್ತೆ. ಅದಾದ್ಮೇಲೂ ಭಾಳ ವರ್ಷ ಆದಮೇಲೆ ಹೀಗೆ ಇತ್ತು ಅಂತಂದರೆ ಆವಾಗ ಕರ್ಕೊಂಡು ಬಂದು ಪರೀಕ್ಷೆ ಮಾಡಬೇಕಾಗುತ್ತೆ ಖಂಡಿತ. ಇನ್ನು ಕೆಲವರು ಕಂಪ್ಲೇಂಟ್ ಏನು, ಭಾಳ ಆದಮೇಲೆ ತುಂಬ ಹೊತ್ತು ಓದುತ್ತವೆ ಮಕ್ಕಳು, ಓದ್ತಾರೆ, ಓದಾದ್ಮೇಲೆ ಸ್ವಲ್ಪ ಹೊತ್ತು ಕಣ್ಣು ತಿರುಗಿಬಿಟ್ಟಿರುತ್ತೆ, ಒಳಗೆ ಮೇಲ್ಗಣ್ಣು ಹಾಕ್ಬಿಟ್ಟಿರುತ್ತೆ. ಇದು ಏನು ಮಾಡೋದು ಅಂತ. ಇದು ಬಂದು ಕಾಮನ್ ಕಾಸ್ ಮಕ್ಕಳಲ್ಲಿ. ಈ ಸ್ಕ್ವಿಂಟ್ಗೆ ಕಾಮನ್ ಕಾಸೇ ಇದು. ಏನು ಅಂತಂದರೆ ಕಣ್ಣಲ್ಲಿ ಹೈಪರ್ಮೆಟ್ರೋಪಿಯಾ ಅಂತ ಹೇಳ್ತೀವಿ. ಇದು ಹೈಪರ್ಮೆಟ್ರೋಪಿಯಾ ಅನ್ನೋದು ಒಂದು ರಿಫ್ರಾಕ್ಟಿವ್ ಎರರ್, ಅಂದರೆ ದೂರದ ಕ್ಲಿಯರಾಗಿ ಕಾಣಿಸುತ್ತೆ, ಹತ್ತಿರದ ಕ್ಲಿಯರಾಗಿ ಕಾಣಿಸಲ್ಲ ಮಕ್ಕಳು. ಈ ಹತ್ತಿರದ ಕ್ಲಿಯರಾಗಿ ಕಾಣಿಸ್ದೇ ಆದವಾಗ ಏನು ಮಾಡ್ತಾರೆ ಮಕ್ಕಳು, ಆ ಮಕ್ಕಳ ಕಣ್ಣಲ್ಲಿ ಏನು ಒಂದು ಮೆಕ್ಯಾನಿಸಮ್, ಮಕ್ಕಳಂತಲ್ಲ ದೊಡ್ಡವರಲ್ಲೂ ಈ ಮೆಕ್ಯಾನಿಸಮ್ ಇರುತ್ತೆ. ಏನು ಅಂತಂದರೆ ನಾರ್ಮಲ್ ಲೆನ್ಸ್ ಏನಿದೆ ಕಣ್ಣಲ್ಲಿ ಅದು ಸ್ವಲ್ಪ ಹೀಗೆ ಮೂವ್ ಆಗುತ್ತೆ, ಕಣ್ಣು ಸ್ವಲ್ಪ ದಪ್ಪ ಆಗೋದು ಸಣ್ಣ ಆಗೋದು ಮಾಡೋದು. ಇದನ್ನು ನಾವು ಅಕಾಮಡೇಷನ್ ಅಂತ ಹೇಳ್ತೀವಿ. ಈ ಅಕಾಮಡೇಷನ್ ಸ್ವಲ್ಪ ಮಟ್ಟಿಗೆ ಆದಾಗ ಏನಾಗುತ್ತೆ, ಹತ್ತಿರಕ್ಕೆ ನಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋಕೆ ಶುರು ಆಗುತ್ತೆ. ಸೊ ಆದ್ದರಿಂದ ಈ ಅಕಾಮಡೇಷನ್ ಜೊತೆ ಕೆಲವು ಸತಿ ಏನಾಗುತ್ತೆ, ಕನ್ವರ್ಜೆನ್ಸ್ ಅಂತಲೂ ಆಗುತ್ತೆ. ಸೊ ಇದು ಜಾಸ್ತಿ ಆಗಿಬಿಟ್ರೆ ಮಕ್ಕಳಲ್ಲಿ, ಈ ಅಕಾಮಡೇಷನ್ನಿಂದ ಆಗೋ ಕನ್ವರ್ಜೆನ್ಸ್ ಜಾಸ್ತಿ ಆಗಿಬಿಟ್ರೆ ಆವಾಗ ಕಣ್ಣು ಒಳಗಡೆ ತಿರುಗೋಕೆ ಶುರು ಆಗುತ್ತೆ. ಆದ್ದರಿಂದ ಇದಕ್ಕೆ ನಾವು ಅಕಾಮಡೇಟಿವ್ ರಿಫ್ರಾಕ್ಟಿವ್ ಇಸೋಟ್ರೋಪಿಯಾ ಅಂತ ಸೈಂಟಿಫಿಕ್ ಟರ್ಮ್ಸಲ್ಲಿ ಹೇಳ್ತೀವಿ. ಸೊ ಇವಾಗ ಈ ಥರದ್ದು ನಾವು ಟೆಸ್ಟ್ ಮಾಡಿದ ಮೇಲೆ ಇದನ್ನು ಡಯಾಗ್ನೋಸ್ ಮಾಡಬೇಕು, ಹಾಗೆ ಹೇಳೋಕ್ಕಾಗಲ್ಲ. ಡ್ರಾಪ್ಸ್ ಹಾಕಿ ಚೆಕ್ ಮಾಡಬೇಕು, ಪವರ್ ಎಲ್ಲ ನೋಡಬೇಕು, ಬೇರೆ ಪರೀಕ್ಷೆಗಳೆಲ್ಲ ಮಾಡಿದ್ಮೇಲೆ ಇದನ್ನು ಖಾತ್ರಿ ಮಾಡಿದ ಮೇಲೆ ಹೌದು ಇದು ಇಂಥ ಕಂಡೀಷನ್ ಅಂತ ಆದರೆ ಖಂಡಿತ ಯೋಚನೆ ಮಾಡೋದು ಬೇಡ. ಯಾಕೆ ಅಂತಂದರೆ ಜಸ್ಟ್ ಪವರ್ ಹೈಪರ್ಮೆಟ್ರೋಪಿಯಾ ಇದೆ, ಪ್ಲಸ್ ಪವರ್ ಇದೆ, ಆ ಪ್ಲಸ್ ಪವರ್ ಕರೆಕ್ಷನ್ ಕೊಟ್ಬಿಟ್ರೆ ಸಾಕು ಅಷ್ಟೇ, ಅದು ನಾರ್ಮಲ್ ಆಗಿಬಿಡುತ್ತೆ. ಯಾಕೆಂದರೆ ಅದು ಮೂಲ ಕಾರಣ ಬಂದು ಏನಿದೆಯೋ ಅದನ್ನು ನಾವು ಟ್ರೀಟ್ ಮಾಡಬೇಕು. ಪವರ್ ಇದೆ, ಪವರಿಂದ ಅಕಾಮಡೇಷನ್ ಜಾಸ್ತಿ ಆಗ್ತಾ ಇದೆ, ಅಕಾಮಡೇಷನ್ ಜೊತೆಗೆ ಕನ್ವರ್ಜೆನ್ಸ್ ಜಾಸ್ತಿ ಆಗ್ತಿದೆ, ಇದನ್ನೆಲ್ಲ ನಾವು ಕಮ್ಮಿ ಮಾಡ್ಕೊಂಡು ಬಂದರೆ ಸಾಕು, ಸ್ಕ್ವಿಂಟು ಕಮ್ಮಿ ಸರಿ ಹೋಗ್ಬಿಡುತ್ತೆ, ನೇರ ಆಗಿಬಿಡುತ್ತೆ. ಗ್ಲಾಸಸ್ ಹಾಕೋಕ್ಕೆ ಶುರು ಮಾಡಬೇಕು.
ಇನ್ನೊಂದು ಬಂದು ನಾ ಹೇಳ್ದಂಗೆ ಹೊರಗಡೆ ಡ್ರಿಫ್ಟ್ ಆಗುತ್ತೆ ಕಣ್ಣು. ಇದನ್ನು ನಾವು ನಾ ಹೇಳ್ದಂಗೆ ಮುಂಚೆನೇ ಒಂದು ಸ್ವಲ್ಪ ವರ್ಷದಲ್ಲಿ ಸರಿ ಹೋಗುತ್ತೆ. ಅದು ಆದಮೇಲೂ ತಿರುಗಿ ಜಾಸ್ತಿ ಆಗ್ತಿದೆ ಅದು, ಇಲ್ಲ ಬಹಳ ಫ್ರೀಕ್ವೆಂಟಾಗಿ ಬರ್ತಿದೆ ಅಂತಂದರೆ ಆವಾಗ್ಲೂ ಪವರ್ ಏನಾದರೂ ಇರ್ಬೋದು. ಮೈನಸ್ ಪವರ್ ಇದ್ದರೆ ಕೆಲವು ಸತಿ ಹೀಗೆ ಸ್ವಲ್ಪ ಡೈವರ್ಜೆನ್ಸ್ ಆಗುತ್ತೆ. ಅವಾಗ ಮೈನಸ್ ಪವರ್ನ ಕರೆಕ್ಟ್ ಮಾಡಿದ್ರೆ ಸಾಕು, ಕರೆಕ್ಟ್ ಆಗುತ್ತೆ. ಇವಲ್ದಿರ ಬೇರೆ ಕಾರಣಗಳೇನಿರಬಹುದು ಅಂತಂದರೆ, ಒಂದು ಕೆಲವು ಬಹಳ ಅಪರೂಪ, ಬಟ್ ಕೆಲವರಲ್ಲಿ ಹುಟ್ಟಿದಿಂದನೇ ಬಂದಿರುತ್ತೆ. ಅಂದರೆ ಏನಾದರೂ ಒಂದು ಒಳಗಡೆ ಮಸಲ್ನಲ್ಲಿ ಕಣ್ಣಿನ ಮಾಂಸ ಸುತ್ತ ಮಾಂಸಖಂಡಗಳಿರುತ್ತಲ್ಲ, ಅದರಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂದರೆ ಹಾಗಾಗೋ ಸಾಧ್ಯತೆ ಇದೆ. ಅವಾಗ ಹುಟ್ಟಿನಿಂದನೇ ಸ್ಕ್ವಿಂಟ್ ಆಗಿಬಿಟ್ಟಿರುತ್ತೆ, ಕಣ್ಣು ಬೆಳಗಣ್ಣಿರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಬಂದು ಫೆಮಿಲಿಯಲ್ ಬಹಳ ರೇರು ಸಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಸಿಂಡ್ರೋಮ್ಸ್ ಇದ್ದಾಗ ಮಾತ್ರನೇ ಅದು ಆನುವಂಶಿಕವಾಗಿ ಬರುವಂಥದ್ದು. ಹಾಗಂತ ಹೇಳಿ ಎಲ್ಲ ಸ್ಕ್ವಿಂಟ್ಸು ಆನುವಂಶಿಕ ಅಲ್ಲ. ಸೊ ಅದರಿಂದ ಅದು ಒಂದು ಒಬ್ಬೊಬ್ಬರ ಒಂದು ಕಾರಣಗಳು ಬೇರೆ ಬೇರೆ ಇರುತ್ತೆ. ಇದು ಅಲ್ದಿರ ದೊಡ್ಡವರಲ್ಲಿ ಸುಮಾರು ಜನ ನಾವು ನೋಡಿರ್ತೀವಿ, ಬಹಳ ವರ್ಷದಿಂದ ಇದೆ ನಮಗೆ ಮೆಳ್ಗಣ್ಣು, ಆ ಕಣ್ಣು ಕಾಣಿಸಲ್ಲ, ನೀವು ಸರಿ ಮಾಡಿದ್ರೆ ಸರೋಗುತ್ತಾ ಅಂತ ಕೇಳ್ತಾರೆ. ಸೊ ತುಂಬ ವರ್ಷದಿಂದ ಕಣ್ಣು ಮೆಳ್ಗಣ್ಣಿದ್ದು ಅದು ಸೆಂಟ್ರಿಗೆ ಬರೋದೇ ಇಲ್ಲ, ಒಂದು ಸೈಡ್ಗೆ ಇರುತ್ತೆ ಯಾವಾಗಲೂ ಅಂತಂದರೆ ಅದು ಮೋಸ್ಟ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅ ಸೆನ್ಸರಿ ಡಿವಿಯೇಷನ್ ಅಂತ ಹೇಳ್ತೀವಿ. ಸೆನ್ಸರಿ ಅಂತಂದರೆ ಏನು ಅಂತ, ಇಲ್ಲಿ ದೃಷ್ಟಿನೇ ಬೀಳ್ತಾ ಇಲ್ಲ ಕಣ್ಣಿಗೆ, ಕಣ್ಣು ಒಳಗಡೆ ಇಮೇಜ್ ಫಾರ್ಮ್ ಆಗ್ತಿಲ್ಲ ಅಥವಾ ಕ್ಲಾರಿಟಿ ಇಲ್ಲ. ದೃಷ್ಟಿ ಇಮೇಜ್ ಬಿದ್ದರೂ ಅದರದ್ದು ಕ್ಲಾರಿಟಿ ಚೆನ್ನಾಗಿಲ್ಲ. ಇದನ್ನು ನಾವು ಸೆನ್ಸರಿ ಡಿವಿಯೇಷನ್. ಸೊ ಇದನ್ನು ನಾವು ಒಂದು ವೇಳೆ ಕರೆಕ್ಟ್ ಮಾಡಿದ್ರು ಅಂದರೆ, ನಾನು ಹೇಳ್ತೀನಿ ಕರೆಕ್ಷನ್ ಪ್ರೊಸೀಜರ್ಸ್. ಸೊ ಕರೆಕ್ಟ್ ಮಾಡಿದ ಮೇಲೂ ಏನಾಗುತ್ತೆ, ಅದು ಅಷ್ಟೇ ಇರುತ್ತೆ, ಅದು ಮೂಲ ಕಾರಣ ಟ್ರೀಟ್ ಆಗಿರಲ್ಲ. ಆದ್ದರಿಂದ ಅದು ಕಾಸ್ಮೆಟಿಕಲಿ ಸರಿ ಹೋಗ್ಬೋದು, ಆದರೆ ದೃಷ್ಟಿ ಇಂಪ್ರೂವ್ ಆಗಲ್ಲ. ಸೊ ಬಹಳ ವಯಸ್ಸಾದ ಮೇಲೆ ನಾವು ಮಾಡಿಸ್ಕೊಂಡ್ರೆ ಓನ್ಲಿ ಫಾರ್ ಕಾಸ್ಮೆಟಿಕ್ ಕರೆಕ್ಷನ್ ಅಷ್ಟೇ. ದೃಷ್ಟಿ ಇಂಪ್ರೂವ್ ಆಗುತ್ತೆ ಅಂತ ಕೆಲವರಲ್ಲಿ ಆಗಬಹುದು, ಬಟ್ ಎಲ್ಲರಿಗೂ ನಾವು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ಪೂರ್ವದ ಒಂದು ಟೆಸ್ಟ್ಗಳೆಲ್ಲ ಮಾಡಿದ್ಮೇಲೆ ಗೊತ್ತಾಗೋದು ನಮಗೆ. ಚಾನ್ಸಸ್ ಇತ್ತು ಅಂತಂದರೆ ದೃಷ್ಟಿ ಇಂಪ್ರೂವ್ ಆಗುತ್ತೆ, ಇಲ್ಲಾಂದರೆ ಇಟ್ ವಿಲ್ ಬಿ ಫಾರ್ ಓನ್ಲಿ ಕಾಸ್ಮೆಟಿಕ್ ಕರೆಕ್ಷನ್. ಇದು ಬಿಟ್ಟರೆ ಬೇರೆ ಕಾರಣಗಳು, ಕಣ್ಣು ಏನಾದರೂ ಡೈರೆಕ್ಟ್ ಟ್ರಾಮಾ ಆಗಿದ್ರೆ, ಆಗಿ ಅದರಿಂದ ಏನಾದರೂ ಆಘಾತ ಆಗಿದ್ರೆ ಮಾಂಸಖಂಡಗಳಿಗೆ, ಅದರಿಂದ ಡಿವಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಟ್ರೀಟ್ಮೆಂಟ್ ಬಂದರೆ, ಇದು ಚಿಕಿತ್ಸೆ ಹೇಗೆ ಬಗ್ಗೆ ಬಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು, ಮಕ್ಕಳಲ್ಲಿ ನಾವು ಈ ಥರ ಭಾಳ ಫ್ರೀಕ್ವೆಂಟಾಗಿ ನೋಡ್ತಾ ಇದ್ದರೆ ಫಸ್ಟು ಗ್ಲಾಸ್ ಕರೆಕ್ಷನ್ ಕೊಟ್ಟು ಟ್ರೈ ಮಾಡಬೇಕು. ಗ್ಲಾಸಲ್ಲೇ ಸುಮಾರು ಕರೆಕ್ಟ್ ಆಗಿಬಿಡುತ್ತವೆ. ಗ್ಲಾಸಲ್ಲೂ ಆಗಿ ಆಮೇಲೇನೂ ಬೇರೆ ಕೆಲವು ಟ್ರೀಟ್ಮೆಂಟ್ಸ್ ಇರುತ್ತವೆ ಮೆಷಿನಿಂದ ಮಾಡೋವಂಥದ್ದು, ಎಕ್ಸಸೈಸಸ್ ಇರುತ್ತವೆ. ಆ ಎಕ್ಸಸೈಸಸ್ ಎಲ್ಲ ಮಾಡಿಸಿದ್ರೆ ಅದರಿಂದನೂ ಸುಮಾರು ಕರೆಕ್ಟ್ ಆಗುತ್ತೆ. ಇವೆಲ್ಲ ಆದಮೇಲೆ ಇನ್ನೂ ಉಳಿದಿತ್ತು ಅಂತಂದರೆ ಆವಾಗ ಸರ್ಜಿಕಲ್ ಕರೆಕ್ಷನ್ ಮಾಡಬೇಕು. ಸೊ ಸರ್ಜಿಕಲ್ ಕರೆಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳೆಲ್ಲ ಅಂದರೆ ಜನರಲ್ ಅನೆಸ್ಥೀಶಿಯಾ ಕೊಟ್ಟು ಆ ಪರ್ಟಿಕ್ಯುಲರ್ ಮಸಲ್ ಯಾವುದು ಜಾಸ್ತಿ ಇದೆಯೋ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಮಸಲ್ಲು ಅಡ್ಜಸ್ಟ್ ಮಾಡಿ ನೋಡಬೇಕು. ಈ ಕಡೆದು ಎರಡು ಕಡೆಯಿಂದನೂ ಬರ್ತಾ ಇರುತ್ತೆ ಮಸಲ್ಲು, ಒಂದನ್ನು ಮುಂದೆ ಒಂದನ್ನು ಹಿಂದೆ, ಹೀಗೆ ಅಡ್ಜಸ್ಟ್ ಮಾಡಿ ಅದನ್ನು ಮಾಡಿ ನೋಡಿದಾಗ ಕರೆಕ್ಟ್ ಆಗುತ್ತೆ ಸ್ಪೆಕ್ಟ್. ಈ ಸರ್ಜಿಕಲ್ ಕರೆಕ್ಷನ್ನು ದೊಡ್ಡವರಲ್ಲೂ ಮಾಡಿಸ್ಕೋಬೋದು, ಬಟ್ ಇಟ್ ವಿಲ್ ಬಿ ಮೋಸ್ಟ್ಲಿ ಫಾರ್ ಕಾಸ್ಮೆಟಿಕ್ ಕರೆಕ್ಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.